ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಭೀಮಾ ನದಿಯ ಅಬ್ಬರ, ರೌದ್ರಾವತಾರಕ್ಕೆ ಬೀದಿಗೆ ಬಿದ್ದ ನೂರಾರು ಕುಟುಂಬ. ಮನೆಗಳಿಗೆ ನೀರು ನುಗ್ಗಿರುವುದರಿಂದ ಕಾಳಜಿ ಕೇಂದ್ರಗಳಲ್ಲಿ ಆಸರೆ. ಕಲಬುರಗಿಯಲ್ಲಿ ಆರೆಂಜ್ ಅಲರ್ಟ್, ದಸರಾ ರಜೆ ಇದ್ರೂ ವಿನಾಯಿತಿ ತರಗತಿಗಳನ್ನ ನಡೆಸ್ತಾ ಇರೋ ಶಾಲೆಗಳಿಗೂ ರಜೆ ಘೋಷಣೆ. 2 ದಿನ ಭಾರೀ ಮಳೆ ಕಾರಣ ಇವತ್ತು ನಾಳೆ ರಜೆ ಘೋಷಿಸಿದ ಡಿಡಿಪಿಐ. ವಿಜಯಪುರ ತಾವರಖೇಡ ಗ್ರಾಮ ಸುತ್ತುವರಿದ ಭೀಮಾ ನದಿಯ ನೀರು. ಜಲ ಸಂಕಷ್ಟದಲ್ಲಿ ಸಿಲುಕಿದ್ದಂತಹ 8 ಜನರ ರಕ್ಷಣೆ, ಬೋಟ್ ಮುಖಾಂತರ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ. ಭಾರೀ ಮಳೆಗೆ ಮನೆಗೆ ನುಗ್ಗಿದ ನೀರು. ವಿಜಯಪುರದ ಕುಮಸಗಿ ಗ್ರಾಮದಲ್ಲಿ 6 ಕುಟುಂಬಗಳ ಪರದಾಟ. ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡೋಕ್ಕೂ ಯಾರೂ ಬರ್ತಿಲ್ಲ ಅಂತ ಅಳಲು. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ, ದನೆಂಗಾವ್ ಡ್ಯಾಂನಿಂದ ನೀರು ರಿಲೀಸ್. ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ಮಾಂಜ್ರಾ. ಬೀದರ್ನ ಹಲವು ಗ್ರಾಮಗಳ ಸೇತುವೆಗಳು ಮುಳುಗಡೆ, ಸಂಪರ್ಕ ಕಡಿತ. ಕುಂದಾನಗರಿ ಬೆಳಗಾವಿಯಲ್ಲೂ ಮಳೆಯ ಆರ್ಭಟ. ಗೋಕಾಕ ನಗರದ ರಸ್ತೆಗಳಿಗೆ ನುಗ್ಗಿದ ಮಳೆ ನೀರು. ನಿಂತ ನೀರಲ್ಲೇ ವಾಹನಗಳ ಸಂಚಾರ. ಮಲಪ್ರಭಾ ತೀರದ ಜನರಿಗೆ ಎಚ್ಚರದಿಂದ ಇರೋಕೆ ಜಿಲ್ಲಾಡಳಿತದಿಂದ ಸೂಚನೆ. ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಸಂಭ್ರಮ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಜೋಡಿಗಳ ಟಾಂಗಾ ಸವಾರಿ. ಸೋ ಫ್ರಮ್ ಸೋ ಚಿತ್ರದ ನಟ ಪ್ರಕಾಶ್ ತುಮ್ಮಿನಾಡ್ ದಂಪತಿಯಿಂದ ಚಾಲನೆ. ದಸರಾ ಜಂಬೂ ಸವಾರಿಗೆ ಸಿದ್ಧತೆ. 14 ಆನೆಗಳಿಗೆ ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೆ ತಾಲೀಮು. ಭೀಮಾ ಆನೆಯನ್ನ ನೋಡೋಕೆ ಕಿಕ್ಕಿರಿದು ಸೇರಿದ ಪ್ರವಾಸಿಗರು. ರೈತ ದಸರಾದಲ್ಲಿ ಗ್ರಾಮೀಣ ಕಲರವ. ಹಾಲು ಕರೆಯುವ ಸ್ಪರ್ಧೆಯಲ್ಲಿ ರೈತರು ಭಾಗಿ. ಕೃಷಿ ಮತ್ತು ಹೈನುಗಾರಿಕೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆಯೋಜನೆ, ಉತ್ತಮ ರೆಸ್ಪಾನ್ಸ್. ಮೈಸೂರಿನ ಕುಪ್ಪಣ್ಣ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ. ಗಾಂಧಿ ಜಯಂತಿ ಹಿನ್ನೆಲೆ ಗಾಂಧಿ ಥೀಮ್ನಲ್ಲಿ ಆಯೋಜನೆ. ಭಾರತೀಯ ಸೇನೆಯ 3 ಪಡೆಗಳಿಗೂ ಗೌರವ ಸಮರ್ಪಣೆ. ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಶೀಘ್ರ ಕ್ಲೋಸ್ ಆಗೋ ಸಾಧ್ಯತೆ. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರ ಆಗಲಿದೆ ಭವಿಷ್ಯ. ಈ ಬಗ್ಗೆ ಗೃಹ ಸಚಿವ ಪರಂ ಜೊತೆ ಸಿಎಂ ಚರ್ಚೆ. ಜೈಲಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ನಡುವೆ ಮನಸ್ತಾಪ. ಏನೋ ಮಾಡೋಕ್ ಹೋಗಿ ಇನ್ನೇನೋ ಆಯ್ತು ಅಂತ ಪಶ್ಚಾತ್ತಾಪ. ಬಾಸ್ ಮುಖ ನೋಡೋಕೆ ಹಿಂದೇಟು. ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತಿರೋ ಆರೋಪಿಗಳು. ತೀವ್ರ ಕುತೂಹಲ ಮೂಡಿಸಿದ್ದ ಇಂದಿನ ಕೂಡಲ ಸಂಗಮದ ಪಂಚಮಸಾಲಿ ಶಾಸಕರ ಸಭೆ ಮುಂದೂಡಿಕೆ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಗದಿ. ಮೃತ್ಯುಂಜಯ ಸ್ವಾಮೀಜಿ ಉದ್ಘಾಟನೆ ಬೆನ್ನಲ್ಲೇ ಮಹತ್ವ ಪಡೆದ ಮೀಟಿಂಗ್. ಕೊಪ್ಪಳದಲ್ಲಿ ಜಾತಿ ಗಣತಿ ಸರ್ವೆ ಮಾಡೋಕೆ ಬಂದವರಿಗೆ ಶಾಕ್. ಸಮೀಕ್ಷೆ ನಿರಾಕರಿಸಿ ಲೆಟರ್ ಬರೆದುಕೊಟ್ಟ ರಾಮಣ್ಣ ಮಂಗಳೂರ. ಪ್ರಶ್ನೆ 59 ಹಾಗೆ 60 ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಆರೋಪ. ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬ. ತರಗತಿ ನಡೆಯದ್ದಕ್ಕೆ ರೊಚ್ಚಿಗೆದ್ದ ಸರ್ಕಾರಿ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳು. ಕೊಪ್ಪಳದಲ್ಲಿ ಸರ್ಕಾರದ ವಿರುದ್ಧ ಸ್ಟೂಡೆಂಟ್ಸ್ ಸಮರ. ಸಚಿವ ಜಮೀರ್ ಅಹಮದ್ ಹಣೆಗೆ ತಿಲಕ ಇಟ್ಟ ವಕೀಲೆ. ವಿಜಯನಗರ ಜಿಲ್ಲಾ ಕೋರ್ಟ್ ಉದ್ಘಾಟನೆಯಲ್ಲಿ ಜಮೀರ್ ಭಾಗಿ. ಉದ್ಘಾಟನೆ ವೇಳೆ ತಿಲಕ ಹಚ್ಚಿ ಸ್ವಾಗತ. ವಿಶ್ವಸಂಸ್ಥೆಯಲ್ಲಿ ಅಮೆರಿಕಾಗೆ ಬಕೆಟ್ ಹಿಡಿದ ಪಾಕ್ ಪ್ರಧಾನಿ. ಕದನ ವಿರಾಮಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾರಣ. ನೋಬೆಲ್ ಶಾಂತಿ ಪಾರಿತೋಷಕ ನೀಡಬೇಕು ಅಂತ ಶರೀಫ್ ಮೊಂಡುವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.